Karnataka Chief Minister Siddaramaiah and Deputy CM D.K. Shivakumar met with Panchamasali Lingayat Seer Jayamrutynjaya Swamiji to discuss the community's demand for two-way reservation. The meeting included leaders from BJP, Congress and JDS, highlighting the issue's political importance. Swamiji, who has led the movement for over 30 years, warned of a statewide protest if their demand is not met. Expressing trust in Siddaramaiah to fulfill his promise, the Panchamasali Lingayats seeks inclusion in the two-way category, which offers significant benefits, and have urged the Congress government to take action following their electoral support. Swamiji also requested that the entire Lingayat community be recommended for national OBC status, as upcoming by-elections could amplify the political stakes. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಸರ್ಕಾರದ ಒತ್ತು. ನಾವು ಅವ್ರಿಗೆ ಹೇಳಿದ್ದೇವೆ, ಮುಖ್ಯಮಂತ್ರಿಗಳು ನಿರ್ಧಾರವಾಗಿ ಹೇಳಿದ್ದಾರೆ. ಅವರು ಕಂಡೀಷನ್ ಆಗಿ ಹಿಂಗೆ ಒತ್ತು ಕೊಡಿ, ಟೈಮ್ ಲೈನ್ ಕೊಡಿ, ಅದೆಲ್ಲ ಆಗಲ್ಲ. ಯಾವ ಸಮಾಜಕ್ಕೂ ನಮಗೆ ನೋವು ಆಗಬಾರ್ದು. ಹಿಂದೆ ಬಿಜೆಪಿಯವರು ತರಾತುರಿಯಲ್ಲಿ ಕೆಲವು ಸಮಾಜಗಳಿಗೆ ಬಹಳ ನೋವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕೋರ್ಟಲ್ಲಿ ಅವರೇ ಅಫಿಡವಿಟ್ ಕೂಡ ಹಾಕಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ನಾವು ಯಾವುದೂ ಮಾಡಲ್ಲ ಅಂತ ಮ್ಯಾಟ್ರ್ ಕೋರ್ಟಲ್ಲಿ ಇರ್ಬೇಕಾದ್ರೆ ನಾವು ಈಗೇನು ಇಂಟರ್ವ್ಯೂನ್ ಹಾಕಾಗ್ತದೆ, ಇದನ್ನು ಕಾನೂನು ರೀತಿ ಪರಿಶೀಲನೆ ಮಾಡ್ತೀವಿ. ಇದೆಲ್ಲ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ. ಈ ವಿಚಾರ ಯಾವ ವಿಚಾರನೂ ಕೂಡ ನಾವು ಲೀಗಲ್ ಟೀಮ್ ಅಂತ ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಕರೆಸಿ ನಾವು ಮಾತಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೇವೆ. ಗೌರವದಿಂದ ಹೇಳಿದ್ದೇವೆ, ಗೌರವದಿಂದ ಮಾಡ್ತೀವಿ ಅಷ್ಟೇ. ಅವರ ಭಾವನೆ, ಅವರ ಕಳಕಳೆ ನಮ್ಗೆ ಅರ್ಥ ಆಗ್ತದೆ. ಅವರು ನಾವು ಮುಂದಿನ ದಿನದಲ್ಲಿ ಇದೆಲ್ಲ ಚರ್ಚೆ ಮಾಡ್ತೀವಿ. ಈ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಸರ್ ಅವರು. ಇಲ್ಲಿ ಅವರು ಪಾಪ ಅವರು ಕೇಳ್ತಾ ಇದ್ದಾರೆ, ನಾವು ಹೋರಾಟ ಮಾಡೋರಿಗೆ ನಾವು ಏನು ಹೇಳಕ್ಕಾಗ್ತದೆ.